ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸಾರಿ ಟು ಸೇ ಇಷ್ಟು ದಿನ ವ್ಲಾಗ್ ಹಾಕೋಕ್ಕಾಗಿಲ್ಲ ಯಾವುದೂ, ಯಾಕಂದರೆ ಗೊತ್ತಿರೋದೇ ಇದೆ ಹಬ್ಬ ಮತ್ತು ಸ್ವಲ್ಪ ಕ್ಲಾಸಸ್ ಇತ್ತು, ಅದಕ್ಕೆ ಹಾಕೋಕ್ಕಾಗಿಲ್ಲ. ಸೊ ಇವತ್ತು ಸಂಡೇ ಆಗಿರೋದಕ್ಕೆ ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಆಗಿರೋದಕ್ಕೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಮ್ಮ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದಕ್ಕೆ ಹೊರಟಿದ್ದೀವಿ ಈಗ ಆಲ್ರೆಡಿ. ಸೊ ನೋಡೋಣ, ಅಮ್ಮ ರೆಡಿ ಆಗ್ತಾಯಿದ್ದಾರೆ ಇವಾಗ. ನಾವು ಇವಾಗ ಬಗಲ್ಗುಂಟೆ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ, ನಾನು ತೋರಿಸ್ತೀನಿ ಆಮೇಲೆ ಏನದು ಅಂತ. ಸೊ ಇವಾಗ ಹೊರಡೋಣ. ಸೊ ಗಾಯ್ಸ್ ಹೊರಟಿದ್ದೀವಿ ಈಗ, ಆಲ್ರೆಡಿ ಬರ್ತಾಯಿದ್ದೀವಿ ಬಗಲ್ಗುಂಟೆಗೆ. ಬ್ರದರ್ ಡ್ರೈವ್ ಮಾಡ್ತಾ ಇದ್ದಾರೆ, ಇನ್ನು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಹಾಕಿದ್ದಾರೆ ಗೈಸ್, ಸಕ್ಕತ್ತಾಗಿದೆ ಮಾತ್ರ. ಇವಾಗ ಹೊರಟಿದ್ದೀವಿ, ಇನ್ನು ಹೋಗ್ಬೇಕು, ರೋಡಲ್ಲಿ ಇದ್ದೀವಿ. ಏನೇನು ಬಗಲ್ಗುಂಟೆ ನೋಡ್ತಾ ಇದ್ದೀರಾ, ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ನನಗಂಟ್ರೆ ಸಖತ್ ಇಷ್ಟ ಆಯಿತು. ಸೊ ಬಂದ್ವಿ ಬಗಲ್ಗುಂಟೆ ಜಾತ್ರೆಗೆ, ನೋಡ್ತಾ ಇರ್ಬೋದು. ಬಟ್ ಹೆವಿ ಕ್ರೌಡ್ ಇದೆ, ನಾನು ಇನ್ನೂ ಬೇಗನೆ ಬಂದಿದ್ದೀನಿ ಸ್ವಲ್ಪ. ಸೊ ಇಲ್ಲಿ ಗಾಡಿ ನಿಲ್ಸಂಗಿಲ್ಲ, ಅದಕ್ಕೆ ಸ್ವಲ್ಪ ಒಳಗಡೆ ಹೋಗಿ ನಿಲ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅಣ್ಣ ನಿಲ್ಲಿಸ್ತಾ ಇದಾರೆ, ಹೋಗ್ತಾ ಇದ್ದಾನೆ. ಸೊ ಇವಾಗ ಎಂಟರ್ ಆಗಿದ್ದೀವಿ ಒಳಗಡೆ, ಬಗಲ್ಗುಂಟೆ ಜಾತ್ರೆ ಒಳಗಡೆ ನಡ್ಕೊಂಡು ಹೋಗ್ತಾ ಇದೀವಿ. ಅಣ್ಣ ಗಾಡಿ ನಿಲ್ಸ್ ಬರ್ತೀನಿ ಅಂತ ಹೋದ, ನಾವು ಬರ್ತಾ ಇದೀವಿ ನಾನು ಅಮ್ಮ. ನೋಡ್ತಾ ಇರ್ಬೋದು ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ, ನಂಗೆ ಸಕ್ಕತ್ ಇಷ್ಟ ಆಯ್ತು. ಒಂಥರ ಯೂನಿಕ್ ಡಿಸೈನ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಹೆವಿ ಕ್ರೌಡ್ ಇದೆ, ನಾವು ಬಂದಿರೋದು ಬೇರೆ ಸಂಡೇ ಆಗಿರೋ ಕಾರಣ ಹೆವಿ ಕ್ರೌಡು ಗೊತ್ತೇ ಇರುತ್ತೆ ಎಲ್ರಿಗೂ. ಕ್ರೌಡು ಸಂಡೇ ಹೊತ್ತು ಅಂದ್ರಲ್ಲೂ ಜಾತ್ರೆ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಹಬ್ಬ ಅಂದ್ರೆ ಒಂಥರ ಅಂದ್ರೆ ಇದ್ರಲ್ಲಿ ಎಂಜಾಯ್ಮೆಂಟ್ಸ್ ತುಂಬಾ ಇಷ್ಟ ಎಲ್ಲರೂ. ಫುಲ್ ಕ್ರೌಡ್ ಇದೆ, ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗೋದು ಡೌಟು, ಯಾಕಂದ್ರೆ ಕ್ರೌಡ್ ಇರೋ ಕಾರಣ ಹೋಗೋಕ್ಕಾಗಲ್ಲ ಅನ್ಕೊಳ್ತೀನಿ. ಟೈಮ್ ಬೇರೆ ಆಗಿದೆ. ಸೊ ಹಾಗೆ ಸ್ವಲ್ಪ ಮುಂದೆ ಹೋಗಿ ಹಂಗೆ ಆಂಟಿಕ್ ಪೀಸಸ್ ತುಂಬ ಇಷ್ಟ ಆಯ್ತು ಗೈಸ್. ಇಲ್ಲಿರೋ ಐಡಲ್ಸ್ ಆಗಲಿ, ಗಾಡ್ದು ಮತ್ತೆ ಒಂಥರ ತುಂಬ ಚೆನ್ನಾಗಿತ್ತು ಗೈಸ್. ಇಲ್ಲಿ ಕಲರ್ಫುಲ್ ಆಗಿರೋ ಲೈಟಿಂಗ್ಸ್ ಆಗಲಿ ಅಂದರೆ ಗೈಸ್, ಅಂದ್ರೆ ನನಗೆ ಇನ್ನೊಂದು ಏನು ಬೇಜಾರು ಅಂದರೆ ಮುಂದೆ ನಾನು ಅಲ್ಲಿ ಅಂದರೆ ಕೆಂಡ ಎಲ್ಲ ಇರುತ್ತಲ್ಲ ಅದನ್ನ ನೋಡಬೇಕು ಅಂತ ಆಸೆ ಇತ್ತು. ಬಟ್ ಟೈಮ್ ಕೂಡ ಆಗಿದೆ, ಕ್ರೌಡ್ ಇರೋ ಕಾರಣ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಗ್ತದೆ. ಹೋಗ್ಬೋದು ಬಟ್ ನನಗೆ ಸ್ವಲ್ಪ ಟೈಮ್ ಇಲ್ಲ, ಬೇರೆ ಕಡೆ ಬೇರೆ ಕೆಲಸ ಇದೆ ಅಂತ ಗೊತ್ತಾಯ್ತು. ಅಮ್ಮ ಏನೋ ಕೆಲಸ ನೋಡ್ಬೋದು. ನಾನೊಂದು ವ್ಯೂ ತೋರಿಸ್ತಾ ಇದ್ದೀನಿ ಕ್ರೌಡ್ ಎಷ್ಟಿದೆ ಅಂತ. ಹಾಗೆ ನಾನು ಸೆಲ್ಫಿ ಸ್ಟಿಕ್ ತೊಗೊಂಡೋಗಿದ್ದಕ್ಕೆ ಅದರಲ್ಲಿ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತು ಜನ ಎಲ್ಲ ಅಂತ. ಆ ಥರ ಆ ರೇಂಜಿಗೆ ಕ್ರೌಡ್ ಇದೆ ಗೈಸ್. ಇನ್ನು ಮುಂದೆ ಹೋಗ್ಬೋದು, ಬಟ್ ಬ್ರದರ್ ಹೋಗಿದಾರಂತೆ ಆಲ್ರೆಡಿ. ನೋಡ್ಬೋದು ಎಷ್ಟು ಜನ ಕಾಣ್ತಾ ಇದ್ದಾರೆ ನೋಡಿ. ನನಗಂಟ್ರು ನಿಜ ಫುಲ್ ಶೆಕೆನೇ ಆಗೋಯ್ತು ಗೈಸ್, ಯಾಕಂದರೆ ಆ ಕ್ರೌಡಲ್ಲಿ ಅಂದರೆ ಒಂಥರ ಎಲ್ಲ ಜನ ಗೈಸ್, ತುಂಬ ಜನ ಇರ್ತಾರೆ. ಅವ್ರ ಮಧ್ಯದಲ್ಲಿ ಹೋಗೋದು ಒಂಥರ ತುಂಬ ಇದನ್ನು ಶೆಕೆಗೆ ಆಗೋದೇ ಇಲ್ಲ ಗೈಸ್ ಹೋಗ್ಬೇಕು ಅಂದರೆ. ಸೊ ಇವಾಗ ಅದನ್ನೇ ಹೋಗ್ತಾ ಇದ್ದೀನಿ, ನೋಡೋಣ ಎಷ್ಟಾಗುತ್ತೋ ಅಷ್ಟು ಹೋಗ್ತೀನಿ. ಹೊರಡ್ತಾ ಇದ್ದೀನಿ, ಕಾರಣ ಇಷ್ಟೇ, ಅಲ್ಲಿ ನನಗೊಂದು ಪಾರ್ಸಲ್ ಬಂದಿದೆ. ಸೊ ನಾನು ಇವಾಗ ಬ್ಲಾಗ್ನ ಇಲ್ಲಿ ಬಗಲ್ಗುಂಟೆ ಜಾತ್ರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ದೇವಸ್ಥಾನದಿಂದ ವಾಪಸ್ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ವಾಪಸ್ ಹೋಗ್ತಾ ಇದ್ದೀನಿ ನೋಡಿ. ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಅಲ್ಲಿ ಪಾರ್ಸಲ್ ಬೇರೆ ಬಂದು ವೇಟಿಂಗಲ್ಲಿದೆ. ಸೊ ಇವಾಗ ಹೊರಟಿದ್ದೀನಿ ಮನೆಗೆ, ಆಮೇಲೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ, ಬೇರೆ ಕಡೆ ಹೋಗೋದಿದೆ ನೋಡಿ. ಬಟ್ ಬ್ಯೂಟಿಫುಲ್ ಆಗಿದೆ ಮಾತ್ರ ಜಾತ್ರೆ. ನಾನು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಬರೋಕ್ಕೆ. ಸೊ ಇಲ್ಲಿಗೆ ಇದನ್ನು ಮಾಡೋಣ. ಇಲ್ಲಿಂದ ವ್ಯೂ ನೋಡಿ ಸುಮ್ಮನೆ ಗೈಸ್. ಸೊ ಗೈಸ್ ಇವಾಗ ಹೊರಟ್ವಿ ಇದು ಬಗಲ್ಗುಂಟೆ ಜಾತ್ರೆಯಿಂದ. ಮನೆ ಹತ್ರ ಬೇರೆ ಒಂದು ಆರ್ಡರ್ ಬಂದಿದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ಬೇರೆ ಹೋಗ್ಬೇಕೀಗ. ಹಾಗೆ ಅಮ್ಮ ಏನೋ ಗೋಲ್ಡ್ ಶಾಪಿಗೆ ಹೋಗ್ಬೇಕು ಅಂದರು, ಅದಕ್ಕೆ ದಾಸಹಳ್ಳಿಗೆ ಹೊರಟಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ನೋಡಿ ಗೈಸ್. ಅಲ್ಲಿ ಒಬ್ಬರು ಬೈಕ್ ಮೇಲೆ ಯಾವ ಥರ ಕಾಲು ಮೇಲೆ ಕಾಲು ಹಾಕೊಂಡು ಸ್ಟೈಲಾಗಿ ಕುತ್ಕೊಂಡು ಹೋಗ್ತೆ, ಯಾವ ಥರ ಇರ್ತಾರೆ ಗೈಸ್ ಜನ. ಅಂದರೆ ಈ ಬಗಲ್ಗುಂಟೆ ಜಾತ್ರೆ ಅಂತ ಅನ್ನೋ ಕಾರಣಕ್ಕೊಂದು ಪೊಲೀಸು ಯಾರು ಏನೂ ಹಿಡಿಯಲ್ಲ, ಅದೊಂದು ಅಡ್ವಾಂಟೇಜ್ ಆಗಿ ತೊಗೊಳ್ತಾರೆ ಎಲ್ಲ. ಬಟ್ ಡೋಂಟ್ ಮಿಸ್ಯೂಸ್ ಗೈಸ್ ಎನಿಬಡಿ ಆಲ್ಸೋ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವನ್. ಸೊ ಗೈಸ್ ಯಾರು ಸೌತ್ ಆಫ್ರಿಕಾದಿಂದ ಬಂದಂಗಿದ್ರೆ ಸುಮ್ಮನೆ ಕಾಮಿಡಿಗಳಿದ್ದು. ಸೊ ಗೈಸ್ ಇಲ್ಲಿ ಮುಂದ್ಗಡೆ ಒಂದು ಆಟ ನೋಡಿದೆ ಗೈಸ್, ಅದ್ರ ಮೇಲೆ ಆಟೋದವ್ರು ಅಂದ್ರೆ ಗೊತ್ತೇ ಇರುತ್ತೆ, ಲೈನ್ಸಿಗೆ ಫೇಮಸ್ ಅಂತಾನು ಹೇಳ್ಬೋದು. ಲೈನ್ಸ್ ಹೆಂಗಿದೆ ಅಂತ ಅಂದರೆ, ಪೇಯ್ನ್ ಇನ್ ಮೈ ಹಾರ್ಟ್ ಪುಟ್ ಅ ಸ್ಮೈಲ್ ಆನ್ ಮೈ ಫೇಸ್, ಆ ನಗು ಎಂದಿಗೂ ಜೀವಂತ. ತುಂಬ ಇಷ್ಟ ಆಯ್ತು ಗೈಸ್ ಆ ಲೈನ್ಸು, ಯಾಕಂದರೆ ಯಾವಾಗಲೂ ನಗ್ನಗ್ತಾ ಇರಬೇಕು, ಅದಕ್ಕೆ ಪುನೀತ್ ರಾಜ್ಕುಮಾರ್ನ ತೋರಿಸಿದ್ದಾರೆ. ಹಾಗೆ ಮುಂದೆ ಬಂದ್ವಿ ಗೈಸ್, ಇಲ್ಲಿ ನೋಡ್ಬೋದು ಮೆನ್ವೆಲ್ ಬಾಯ್ಸ್ ಯಾವ ಥರ ಹೋಗ್ತಾ ಇದ್ದಾರೆ ಗಾಡೀಲಿ ಅಂದರೆ, ಒಂದು ಗಾಡಿಗೆ ಇನ್ನೊಂದು ಗಾಡಿ ಕಾಲು ಕೊಟ್ಟಿರೋ ಥರ. ಅಂದರೆ ತುಂಬನೇ ತಮಾಷೆಗೆ ಅವರು ಇದು ಮಾಡ್ತಾ ಇರೋದು. ಗೈಸ್ ಅದಾದ್ಮೇಲೆ ಮುಂದೆ ಬಂದ್ವಿ, ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಾರ್, ಮಾಡಿಫೈಡ್ ಕಾರು
ತುಂಬ ಕ್ರೇಜಿ ಆಗಿದೆ ಗೈಸ್. ಅದರದ್ದು ಒಂದ್ಸಲಿ ಸೌಂಡ್ ಕೇಳಿಸ್ಕೊಂಡೆ ನಾನು. ಅಂದರೆ ಅದು ವೋಲ್ಸ್ ವ್ಯಾಗನ್ ಥರ ಇತ್ತು ಲೋಗೋ, ಬಟ್ ತುಂಬ ಕ್ರೇಜಿ. ಹಂಗೆ ಇಲ್ಲಿ ಬಂದ್ವಿ ನಾವು ಗೋಲ್ಡ್ ಶಾಪಿಗೆ. ನಮ್ಮ ರೆಗ್ಯುಲರ್ ಗೋಲ್ಡ್ ಶಾಪ್ ಸುರೇಶ್ ಜ್ಯುವೆಲ್ರೀಸ್ ಅಂತ ಅವ್ರ ಶಾಪಿಗೆ ಬಂದಿದ್ದೀವಿ ಇವಾಗ. ದಾಸರಳ್ಳಿ ಹತ್ರನೇ ಇರೋದಿದು. ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಒಂದು ರೋಡ್ ಇದೆಯಲ್ಲ ಅಲ್ಲೇ. ಫೈನಲಿ ನಮ್ಮ ರೆಗ್ಯುಲರ್ ಗೋಲ್ಡ್ ಶಾಪ್ ಆಗಿರುವಂತಹ ತೋರಿಸ್ತೀನಿ ಬನ್ನಿ ಯಾರು ಅಂತ. ನೋಡಿ, ದಾಸರಳ್ಳಿ ಹತ್ರ ಬಂದರೆ ಸಾಕು. ಇಲ್ಲಿ ನೋಡಿ ಹೆಲ್ಮೆಟ್ ಬಿಚ್ಚದೆ ಬರ್ತಾವ್ರೆ. ಹೆಲ್ಮೆಟ್ ಹಾಕೊಂಡು ಬರ್ತಾಯಿದ್ರು, ಹಂಗೆ ಬರ್ತಾವ್ರಂತೆ ಹೆಲ್ಮೆಟ್ ಹಾಕೊಳ್ದು. ನೋಡಿ, ದಾಸರಳ್ಳಿಯಿಂದ ಇಲ್ಲಿ 8ನೇ ಮೇಲೆ ಸಿಗ್ನಲ್ ಇದೆಯಲ್ಲ, ದಾಸರಳ್ಳಿಯಿಂದ ಸಿಗ್ನಲ್ ಸೀದಾ ಬಂದರೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋದು. ಸೊ ನಮ್ಮ ರೆಗ್ಯುಲರ್ ಅಂಗಡಿ ಅಂದರೆ ರೆಗ್ಯುಲರ್ ಗೋಲ್ಡ್ ಶಾಪ್ ಅಂದರೆ ನಮಗೆ ಪರಿಚಯದವರು ಕೂಡ ತುಂಬ ಒಳ್ಳೆ ಪರ್ಸನ್. ನೋಡಿ ಅಂಗಡಿ ಸುರೇಶ್ ಜ್ಯುವೆಲ್ರೀಸ್ ಎಂಟರ್ ಆಗಿದ್ದೀವಿ. ನಾನು ಇವರೇನು ತೊಗೊಳ್ತಾರಂತ ಅಂದರೆ ಗೋಲ್ಡ್ ಅಂಗಡಿಲಿ ವೀಡಿಯೋ ಮಾಡಬಾರ್ದು ಅಂತ ಅದಕ್ಕೆ ಮಾಡಿಲ್ಲ. ಸೊ ಇವಾಗ ಏನಾರು ತಿನ್ಕೊಂಡು ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಏನಾಗಲ್ಲ ಪಾಪ. ಸೊ ಗೈಸ್, ಇಲ್ಲಿ ಮುದ್ದೆ ಬಂದ್ವಿ. ಇಲ್ಲಿ ಒಂದು ಪೊಲೀಸ್ದು ಸಿಗ್ನಲ್ದಿದೆ. ಅಂದರೆ ಸಿಗ್ನಲಲ್ಲಿ ನೋಡ್ತಾ ಇರ್ಬೋದು, ಒಬ್ರು ಪೊಲೀಸ್ ನಮಗೆ ಅಂದರೆ ಕೆಂಪೇಗೌಡ ಥರ ಮೀಸೆ ಬಿಟ್ಟಿದ್ದಾರೆ ಸರ್ರು. ಒಂದು ಎಕ್ಸ್ಪ್ರೆಷನ್ ಕೊಟ್ಟರು ಕ್ಯೂಟಾಗಿ. ಸೊ ಗೈಸ್, ಪೊಲೀಸ್ ಕೂಡ ಒಂಥರ ಫ್ರೆಂಡ್ಲಿ ಥರ ಪರ್ಸನ್ ಆಗ್ಬಿಟ್ಟಿದ್ದಾರೆ. ಅಂದರೆ ಅಷ್ಟು ಇದನ್ನ ಮಾಡಿದ್ರು, ಒಂದು ಚೆನ್ನಾಗಿ ಎಕ್ಸ್ಪ್ರೆಷನ್. ನಮ್ಮ ಏರಿಯಾಗೆ ಬಂದ್ವಿ ಇವಾಗ, ಸವಿಸಾಗರ್ ಹೋಟ್ಲ್ ಹತ್ರ ಇದ್ದೀವಿ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಬಾಯ್. ನಾವು ಮನೆಗೆ ಬಂದ್ವಿ ಇವಾಗ. ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಸೊ ಇವಾಗ ಅದನ್ನು ರಿವ್ಯೂ ಮಾಡೋ ಟೈಮ್. ಸರ್ಪ್ರೈಸ್ ಏನಿಲ್ಲ, ನನಗೆ ಒಂದು ಮೈಕ್ ಬೇಕಿತ್ತು. ಸೊ ಮೈಕ್ ಬುಕ್ ಮಾಡಿದ್ದೆ ಅಮೆಝಾನಲ್ಲಿ. ತರಿಸಿದ್ದೀನಿ ಮೈಕ್ನ, ವೆಲೋ ಮ್ಯಾಕ್ಸ್ ಅಂತ. ಚೆನ್ನಾಗಿದೆ ಮೈಕ್. ಸೊ ರಿವ್ಯೂ ಮಾಡೋಣ. ಸೊ ಗೈಸ್, ಇವಾಗ ನೋಡೋಣ, ಅನ್ಬಾಕ್ಸ್ ಮಾಡೋಣ ಯಾವ ಥರ ಇದೆ ಅಂತ ಟ್ರೈ ಮಾಡಿ ನೋಡೋಣ. ವೇಟಿಂಗಲ್ಲಿದ್ದೀವಿ. ಅಮೆಝಾನ್ದು ಪೂರ್ತಿ ಟೇಪ್ ಥರ ವೈಸ್ ಫುಲ್ಲು ನೋಡಿ ಗಾಯ್ಸ್. ದುಡ್ಡು ಕೊಡೋದೆಲ್ಲ ನಾನು, ರಿವ್ಯೂ ಮಾಡೋದು ಇವರು. ಮತ್ತು ನನಗೆ ತರಿಸಿದ ಅಂದರೆ ನಾನೇ ಮಾಡಬೇಕಲ್ವ ಗೈಸ್. ಎಕ್ಸೈಟಿಂಗ್ ಆಗಿದ್ದೀನಿ, ನೋಡಬೇಕು. ಅಂದರೆ ನಾನು ಯಾವ ಥರ ಬೇಕಿತ್ತೋ ಅದೇ ಥರ ಮೈಕ್ ಸಿಕ್ಕಿದೆ, ಅದನ್ನು ಕಮ್ಮಿ ರೇಟಲ್ಲಿ ಇನ್ನೂ ಚೆನ್ನಾಗಿ. ಬಿಲ್ಲು ನೋಡಿ ಗೈಸ್ ಯಾವ ಥರ ಇದೆ ಅಂತ. ವೈರ್ಲೆಸ್ ಮೈಕ್ರೋಫೋನ್ ವೆಲ್ ಮ್ಯಾಕ್ಸ್ ಅಂತ. ಸೊ ಈಗ ಇದನ್ನು ರಿಮೂವ್ ಮಾಡೋಣ. ಸೊ ಓಪನ್ ಮಾಡೋಣ ಬನ್ನಿ ಗೈಸ್, ನೋಡೋಣ. ಟೈಮ್ ಟು ಓಪನ್. ಚೆನ್ನಾಗಿದೆ. ಸಕ್ಕತ್ತಾಗಿದೆ ಗೈಸ್. ಬಾಕ್ಸ್ ಟೈಪಲ್ಲಿ. ಇದರಲ್ಲಿ ನಮಗೆ ಸ್ಟ್ಯಾಂಡ್ ಬಿದ್ದೇ ಹೋಯ್ತು ಗೈಸ್. ಸ್ಟ್ಯಾಂಡ್ ಬೀಳಿಸ್ಬಿಡ್ತಿದ್ದೆ ಜಸ್ಟ್ ಮಿಸ್. ಅನ್ಸ್ಕೊಂಡು ಈ ಕಡೆ ಇಟ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಇದು ಫಸ್ಟಿಗೆ ನಮಗೆ ಈ ಥರ ಒಂದು ಬಾಕ್ಸ್ ಸಿಗುತ್ತೆ. ಬಾಕ್ಸ್ ಥರ ಅಂದರೆ ಚಾರ್ಜಿಂಗ್ ಕೇಸ್. ನೋಡಿ ಯಾವ ಥರ ಇದೆ ಅಂತ. ತುಂಬ ಪ್ರೀಮಿಯಮ್, ಸಕ್ಕತ್ತಾಗಿದೆ ಗೈಸ್. ಇದು ನನಗೆ ಮೈಕು. ಇದು ಮೈಕ್ ಸಿಗುತ್ತೆ ನಮಗೆ, ಅಂದರೆ 2 ಮೈಕ್ ಸಿಗುತ್ತೆ, 1 ರಿಸೀವರ್ ಸಿಗುತ್ತೆ. ನೋಡಿ ತುಂಬ ಚೆನ್ನಾಗಿದೆ ಗೈಸ್. ಮತ್ತು ಇನ್ನೇನೇನು ಬಂದಿದೆ ಅಂತ ನೋಡೋಣ. ಒಂದು ಟೈಪ್ ಸಿ USB ಟು ಟೈಪ್ ಸಿ ಚಾರ್ಜರ್ ಬಂದಿದೆ. 2 ಚಾರ್ಜರ್ ಬಂದಿದೆ, ಚೆನ್ನಾಗಿದೆ. 2 USB ಮತ್ತು ಟೈಪ್ ಸಿ ಚಾರ್ಜರು, ಮತ್ತು ಒಂದು iOSದು ಲೈಟ್ನಿಂಗ್ ಪೋರ್ಟ್ ಚಾರ್ಜರ್. ಇದು ಅಂದರೆ ಐಫೋನ್ ಇದ್ದರೆ ಐಫೋನಿಗೆ ಹಾಕೊಳ್ಳೋಕ್ಕೆ ಅಂತ. ಒಂದು ಯೂಸರ್ ಮ್ಯಾನ್ಯುವಲ್,
ಫಾರ್ ಆಲ್. ಮತ್ತು ಇನ್ನೇನು ಒಂದು ವಿಶಸ್ ಕಾರ್ಡ್ ಬಂದಿದೆ, ವ್ಯಾರಂಟಿ ಕಾರ್ಡ್. ಓಕೆ, ವ್ಯಾರಂಟಿ ಕಾರ್ಡು ನಾನು ವಿಶಸ್ ಕಾರ್ಡ್ ಅಂದ್ಕೊಂಡೆ. ಸೊ ಬನ್ನಿ ಇದನ್ನು ಟ್ರೈ ಮಾಡೋಣ ಯಾವ ಥರ ಇದೆ ಅಂತ. ಫಸ್ಟ್ಗೆ ಆನ್ ಆಗಿದೆ, ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ಒಂದ್ಸಲ ಹಾಕಿರೋಣ. ನೋಡಿ ಗೈಸ್, ಇವಾಗ ಯಾವ ಥರ ಲುಕ್ ಇದೆ ನೋಡಿ ಗೈಸ್. USB ಟೈಪಲ್ಲಿ ಚಾರ್ಜಿಂಗು ತುಂಬ ಯೂನಿಕ್ ಆಗಿದೆ ಗೈಸ್ ಡಿಸೈನ್. ಮತ್ತು ಇದನ್ನು ಹಂಗೆ ಫೋನ್ ಚಾರ್ಜ್ ಕೂಡ ಮಾಡ್ಕೋಬೋದು ಯೂಸಿಂಗ್ ಟೈಮಲ್ಲೇ, ಚೆನ್ನಾಗಿದೆ. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದರಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಇದು ನನಗೆ ಯಾಕೆ ಈ ಥರದ್ದು ಇಷ್ಟ ಅಂತ ಅಂದರೆ, ಒಂದು ಕ್ಲಿಪ್ ಥರ ಯೂಸ್ ಮಾಡ್ಬೋದು, ಮತ್ತು ಇಲ್ಲಿ ನೋಡಿ ಮ್ಯಾಗ್ನೆಟ್ ಥರ ಯೂಸ್ ಆಗುತ್ತೆ, ಅದಕ್ಕೆ ತುಂಬ ಇಷ್ಟ. ಯಾಕಂದರೆ ಇವಾಗ ನಮಗೆ ಹ್ಯಾಟ್ಗಳಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಹ್ಯಾಟ್ಗಳು ಯೂಸ್ ಮಾಡಬೇಕಾದ್ರೆ ನೋಡಿ ಈ ಥರ, ಇವಾಗ ಏನಾರು ಹ್ಯಾಟ್ ಇತ್ತು ಅಂದರೆ ಈ ಥರ ಹಾಕೊಳ್ಳೋಕೆ ನನಗೆ ಈಸಿ ಆಗುತ್ತೆ. ಈ ಥರ ಹಾಕೋಬೋದು. ಇಲ್ಲಾಂದರೆ ನೋಡಿ ನಾನು ಮ್ಯಾಗ್ನೆಟ್ ಯೂಸ್ ಮಾಡಿದ್ದೀನಿ. ಅಂದರೆ ಇದ್ರ ಲೆಂತ್ ನೋಡಿ, ಈ ಥರ ಲೆಂತಿಗೂ ಕೂಡ ಮ್ಯಾಗ್ನೆಟ್ ಎಷ್ಟು ಫೋರ್ಸಲ್ಲಿ ಅಟ್ರ್ಯಾಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಕ್ಲಾರಿಟಿ ಯಾವ ಥರ ಇದೆ ಅಂತ ಒಂದ್ಸಲ ಟ್ರೈ ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು, ಈಗ ಹಾಕೊಂಡಿದ್ದೀನಿ ಮೈಕು, ಪರವಾಗಿಲ್ಲ ಚೆನ್ನಾಗಿದೆ, ತುಂಬ ಕ್ಲಾರಿಟಿ. ನಾನು ಪೇ ಮಾಡಿರೋದು 2000 ಇದಕ್ಕೆ, ಪೇ ಮಾಡಿರೋದಕ್ಕೆ ವರ್ತ್ ಇದು. ತುಂಬ ಚೆನ್ನಾಗಿದೆ ಕ್ಲಾರಿಟಿ. ಹೇಳ್ತಾ ಇದೆ ನಿಮಗೆ ಯಾವ ಥರ ಇದೆ ಅಂತ. ಸೊ ಈಗ ಇನ್ನೊಂದ್ಸಲ ಏನೋ ಹೊರಗಡೆ ಹೋಗ್ತಾ ಇದೀವಿ ಅಂತೆ, ಹಂಗೆ ನಾನು ಅವಾಗ ನಾಯ್ಸ್ ಕ್ಯಾನ್ಸಲೇಷನ್ ಚೆಕ್ ಮಾಡಬೇಕು, ಅದನ್ನು ಚೆಕ್ ಮಾಡ್ಕೊಂಬರೋಣ. ನೋಡ್ತಾ ಇರ್ಬೋದು, ಮ್ಯಾಗ್ನೆಟ್ ಥರ ಯೂಸ್ ಮಾಡ್ಬೋದು ಇದನ್ನು. ಸೊ ತುಂಬ ಚೆನ್ನಾಗಿದೆ ಕ್ಲಾರಿಟಿ. ನೋಡ್ತಾ ಇರ್ಬೋದು ಬಾಕ್ಸು ಕೂಡ ನೀವು ತುಂಬ ವರ್ತ್, ಮತ್ತು ಇದು ತುಂಬ ಹೆವಿ ಇದೆ ಸ್ವಲ್ಪ, ಅಂದರೆ ಚೆನ್ನಾಗಿದೆ. ಇದನ್ನು ಕಂಪೇರ್ ಮಾಡಿದ್ರೆ ಒಂದು ಸೆಕೆಂಡ್ ನೋಡಿ ಗೈಸ್, ಇದನ್ನು ಕಂಪೇರ್ ಮಾಡಿದ್ರೆ ನನ್ನ ಬ್ಲೂಟೂತ್ ನೋಡ್ತಾ ಇರ್ಬೋದು ಯಾವ ಥರ ಸೈಜಲ್ಲಿದೆ, ಕಂಪೇರ್ ಮಾಡ್ಬೋದು. ಒಳಗಡೆ ಇಂಟೀರಿಯರ್ ಕೂಡ ನನಗೆ ಇಷ್ಟ ಆಯ್ತು. ಇನ್ನೊಂದು ಏನು ಗೊತ್ತಾ ಗೈಸ್, ಇಲ್ಲಿ ನೋಡಿ ಇದ್ರದ್ದು ಯೆಲ್ಲೋ ಕಲರ್ ಇದೆ, ಇದ್ರದ್ದು ಎಲ್ಲ ಇದೆ ಯೆಲ್ಲೋ ಬ್ಲ್ಯಾಕ್, ತುಂಬ ಚೆನ್ನಾಗಿದೆ ಗೈಸ್. ಸೊ ಗಾಯ್ಸ್, ಇವಾಗ ಎಲ್ಲ ವರ್ಕ್ ಆಯಿತು. ಸ್ವಲ್ಪ ಅಣ್ಣ ನಾನು ನೋಡಿ ನಿಮ್ಗೆ ಗೊತ್ತೇ ಇದೆ, ಇವಾಗ ವ್ಲಾಗ್ ಎಲ್ಲ ಇದು ಆಗ್ತಾಯಿದೆ, ವ್ಲಾಗ್ ಮಾಡ್ತಾಯಿದೆ. ಹಾಗೆ ನೈಟ್ ಅಲ್ವಾ, ಸೊ ಅಣ್ಣ ನಾನು ವ್ಲಾಗಿಗೆ ಸುಮ್ಮನೆ ನೈಟ್ ಔಟ್ ಥರ ಬಂದಿದ್ದೀವಿ. ಸೊ ಏನು ಹೇಳ್ತೀಯ ಮೋಹನ್, ನೈಟ್ ರೈಡಿಂಗ್ ಚೆನ್ನಾಗೈತೆ. ನೈಟ್ ಔಟ್ ಅಂದರೆ ನಾವು ಮಾಡ್ಬೋದು, ಅಂದರೆ ನೈಟ್ ಔಟ್ ಅಂದರೆ ನಾವೇನು ದೂರ ಹೋಗಲ್ಲ, ಸುಮ್ಮನೆ ಮನೆ ಸರೌಂಡಿಂಗ್ ಗಾಡಿ ಎತ್ಕೊಂಡು ನಮ್ಮ ಗಾಡಿ ಎತ್ಕೊಂಡು ಗಾಡೀಲಿ ಒಂದೆರಡು ರೌಂಡ್ಸ್ ಹಾಕೊಂಡು ಅಲ್ಲಿ ಇಲ್ಲಿ ಸುಮ್ಮನೆ ಹೋಗ್ತಾ ಇರ್ತೀವಿ, ಆ ಥರ ಅಷ್ಟೇ, ಇನ್ನೇನು ಇಲ್ಲ. ಸೊ ನೈಟ್ ಔಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಬೋನ್ ಅಣ್ಣ ನೀನೇ ತಗೋ ಕ್ಯಾಮ್ರಾ. ಸೊ ಬೋನ್ ಹೊರಡೋಣ. ಓಕೆ. ಸೊ ನಾವು ಇವಾಗ ಫಸ್ಟು ಹೋಗ್ತಾರೋ ಪ್ಲೇಸ್ ಎಲ್ಲಿಗೆ ಅಂದರೆ, ನಮ್ಮ ಗೊತ್ತೇ ಇರುತ್ತೆ ಎಲ್ಲಿಗೆ ಬೋನ್ ಹೋಗ್ತಾರೋ ಫಸ್ಟ್ ಪ್ಲೇಸು, ಯೂನಿವರ್ಸಿಟಿ ಕಾಲೇಜ್ ಕ್ರೈಸ್ತ್, ಸಪ್ನಾ ರೋಡ್ ಹತ್ರ ಇರೋ ಕ್ರೈಸ್ತ್. ಟೈಮ್ ನೋಡ್ಬೋದು, 10:33 ಆಗಿದೆ. ಇವಾಗ ಅಲ್ಲಿ ಸುಮ್ಮನೆ ಏನಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀವಿ. ನೈಟ್ ಔಟಲ್ಲಿ ನನ್ನ ಆಟ ಏನು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಮಗೆ ತುಂಬ ಇಷ್ಟ, ಯಾಕಂದ್ರೆ ನೈಟ್ ಔಟ್ ಅಂದರೆ ನನಗೆ ಇಷ್ಟ, ಯಾವಾಗಲೂ ನಮ್ಮ ಅಣ್ಣಂಗೂ ಇಷ್ಟ. ನಿಮಗೆ ಯಾವ ಥರ ನೈಟ್ ಔಟ್ ಇಷ್ಟ ಬೋನ್, ಲಾಂಗಾ ಅಥವಾ ನಿಯರ್ ಬೈಯಾ? ಲಾಂಗ್. ನಾವು ಲಾಂಗ್ ಹೋಗೋದು ಕಮ್ಮಿ, ಜಾಸ್ತಿ ಹೋಗೋದು ಅಂದರೆ ಇಲ್ಲೇ ನಾವು ಹೋಗೋದು ಕಮ್ಮಿ, ಯಾವಾಗಲೂ ಲಾಂಗ್ ಡ್ರೈವ್ ಅದು ಕಮ್ಮಿ. ಆ್ಯಕ್ಚುಲಿ ಹೋದರೆ ನಾವು ಇಲ್ಲೇ ಕ್ರೈಸ್ತು. ಬೋನ್ ಇವತ್ತು ಸುಮ್ಮನೆ 8ನೇ ಮೇಲೆ ಆ ಕಡೆಗೆ ಹೋಗಿ ಬರೋಣ ಒಂದು ರೌಂಡ್? ಬೇಡ. ಏಕೆ? ನೋಡಿ ಗೈಸ್, ಈ ಥರ ರೋಡ್ ಇರ್ಬೇಕು ನನಗೆ ಯಾವಾಗಲೂ ಅಷ್ಟೇ. ಈ ಥರ ರೋಡ್ ಇತ್ತು ಅಂದರೆ ಒಂಥರ ಮಜಾ ಫುಲ್ಲು ಓಡಿಸೋದಕ್ಕೆ.
ಕಾಣಿಸೋದಿಲ್ಲ ಗೈಸ್. ನೋಡಿ ತೋರ್ಸೋದು ಕ್ರೈಸ್ಟ್ ಇದೇ ಕ್ರೈಸ್ತು ಗೊತ್ತಿರುತ್ತೆ ಕೆಲವ್ರಿಗೆ. ಆ್ಯಕ್ಚುಲಿ ಕ್ರೈಸ್ತು ಇಲ್ಲೇ ನಾನು ಆ್ಯಸ್ ಯೂಶಲ್ ಈ ಕಡೆ ತೋರಿಸ್ಬೋದು. ಇದೇ ಪ್ಲೇಸ್ ಯಾವಾಗಲೂ ನಾನು ಬಂದು ಫೋಟೋ ತಗೊಳ್ಳೋದು ಅಂದರೆ ಫೋಟೋ ತಗೊಂಡು ಹಾಕೋ ಪ್ಲೇಸು. ಮತ್ತು ಈ ರೋಡ್ ಗೊತ್ತೇ ಇರುತ್ತೆ. ರೋಡು ಅಂದರೆ ನನಗೆ ಯಾವಾಗಲೂ ಬರ್ತಾ ಇರ್ತೀನಿ ಆ್ಯಸ್ ಯೂಶಲ್. ಈ ರೋಡು ಯಾವಾಗಲೂ ಅಷ್ಟೇ ಮೂಮೆಂಟ್ ಕ್ಯಾಪ್ಚರು ಯಾವಾಗಲೂ ನಾನು ಇದ್ದೇ ರೋಡಲ್ಲಿ ಓಡಾಡೋದು. ಎನಿವೇ ನೈಟ್ ಔಟ್ ಅಂದರೆ ಒಂಥರ ಮಜಾ, ಬಟ್ ಓಡಾಡಬೇಕಂದ್ರೆ ಒಂದು ಸ್ವಲ್ಪ ಪೆಟ್ರೋಲ್ ಮೇನ್ ರೀಸನ್. ನೋಡಿ ಇದು ಪೂರ್ತಿ ಪಿ ಜಿ ಅಂದರೆ ಕ್ರೈಸ್ಟ್ ಇಲ್ಲಿ ಕಾಲೇಜ್ ಇರೋ ಕಾರಣ ಈ ಕಡೆ ಫುಲ್ಲು ಪಿ ಜಿನೇ. ನೋಡಿ ಎಲ್ಲ ಬಾಯ್ಸ್ ಗರ್ಲ್ಸ್ ಕಮ್ಮಿ ಇದ್ದಾರಲ್ಲ ಇವತ್ತು. ಹಾಂ ಕಮ್ಮಿ ಗರ್ಲ್ಸ್ ಇರ್ತಾರೆ ಗೈಸ್, ಸಕ್ಕತ್ತಿರ್ತಾರೆ ಗರ್ಲ್ಸ್ಗಳೇ. ಇವಾಗ ನಾವು ಬಂದಿರೋದು ಟೈಮ್ ಲೇಟೆಡ್ ಆಲ್ರೆಡಿ. ಇಲ್ಲಿ ನೋಡಿ ಇದು ಗರ್ಲ್ಸ್ ಏರಿಯಾ. ಅವ್ರ ಹತ್ರ ಒಂಥರ ಮಜಾ ಗೈಸ್. ಹಲೋ ಮಾತಾಡ್ಸೋದಿಲ್ಲ ಗೈಸ್. ಬೀಚ್ ಅಂತಾರ. ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಗೈಸ್, ನನಗೊಂದು ಬೇಜಾರಿದೆ. ಈ ರೋಡಲ್ಲಿ ಓಡಾಡಬೇಕು ಅಂದರೆ ನನಗೆ ಯಾವಾಗಲೂ ಅಷ್ಟೇ ಒಂದು ನನ್ನ ಗೆಳೆಯ, ಯಾವಾಗಲೂ ಅಷ್ಟೇ ನನ್ನ ಇಶಾನ್ ನನ್ನ ಫ್ರೆಂಡ್ ಇರಬೇಕು, ಇಲ್ಲ ಮೈ ಬ್ರದರ್. ನಾವು 3 ಜನ ಈ ರೋಡಲ್ಲಿ ಜಾಸ್ತಿ ಓಡಾಡೋದು. ನಾನು ಯಾವಾಗಲೂ ಅಷ್ಟೇ ನಾನು ಓಡಾಡಿದ್ರೆ ಒಂದು ಬ್ರದರ್ ಜೊತೆ ಓಡಾಡ್ತೀನಿ, ಇಲ್ಲ ಅಂದರೆ ನನ್ನ ಫ್ರೆಂಡ್ ಇಶಾನ್. ಅವ್ನು ಬಂದರೆ ಮಾತ್ರ ಬೇರೆನೇ ಕ್ರೇಜಿ ಅಂದ್ಬಿಟ್ಟು. ನಾನು ಹೋಗೋ ರೋಡಲ್ಲಿ ಈ ಥರ ಹೋಗ್ತಾ ಇದ್ದೀನಲ್ಲ, ಇದು ಇರೋದೇ ಇಲ್ಲ ನನಗೊಂಥರ ಫೀಲೇ ಬೇರೆ ಅದು ಅವನ ಜೊತೆ ಇದ್ದರೆ. ಅಂದರೆ ಒಂಥರ ಖತರ್ನಾಕ್ ಕಳ್ಳ ನನ್ನ ಜೊತೆ. ಅಂದರೆ ಸಖತ್ ಫ್ರೆಂಡ್ಲಿ ಅನ್ನೋದಕ್ಕಿಂತ ತುಂಬ ಹಳೆಯ ಫ್ರೆಂಡು. ಆದರೂ ಇವಾಗಲೂ ಅಷ್ಟೇ ನನಗೂ ಒಂದು ಲಾಸ್ಟಾಗಿ ನಾವು ಯಾವ ಥರ ಗಾಡಿ ರೈಡ್ ಮಾಡ್ತೀವಿ ಯಾವಾಗಲೂ ನಾನು ನಮ್ಮ ಅಣ್ಣ ಅಂತ ಒಂದೊಂದು ತೋರಿಸ್ಬಿಡೋಣ. ತೋರಿಸ್ಬಿಟ್ಟು ಎಂಡ್ ಮಾಡೋಣ ಅಲ್ವಾ? ಹಾಂ ಬನ್ನಿ ಗೈಸ್, ಆ ಕಡೆಯಿಂದ ತಿರುಗಿಸ್ಕೊಂಡ್ಬರ್ತೀನಿ. ಯಾವ ಥರ ನಾನು ರೈಡ್ ಮಾಡೋದು ಯಾವಾಗಲೂ ಗಾಡಿ ಅಂತ ತೋರಿಸ್ತೀನಿ. ಇಲ್ಲೇ ನಾನು ಜಾಸ್ತಿ ಇಲ್ಲೇ ಎಂಡ್ ಮಾಡೋದು, ಯಾಕಂದ್ರೆ ಮುಂದ್ಗಡೆ ಪೊಲೀಸ್ ಇರ್ತಾರೆ. ಅವರು ಇಲ್ಲೇ ಎಂಡ್ ತಿರುಗಿಸ್ಕೊಳ್ತೀನಿ. ಅಲ್ಲ ತಿರುಗಿಸ್ಕೊಳ್ಳೋಣ, ಇಲ್ಲಿಂದ ತಿರುಗಿಸ್ಕೊಂಡು ಆ ಕಡೆಗೆ ಅಲ್ಲಿ ವಾಪಸ್ ಹಂಗೆ ನಮ್ಮ ಮನೆ ರೋಡ್ಗೆ ಹೋಗ್ಬೋದಲ್ಲ. ಸೊ ಗೈಸ್ ಇಲ್ಲೇ ತೋರಿಸ್ತೀನಿ, ಲೈಟಾಗಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿದ್ರಲ್ಲ ಈ ಅಮ್ಮನ ಬೇಕಾದ್ರೆ ಪಕ್ಕದಲ್ಲಿ ಕರ್ಕೊಂಡ್ ಬರ್ಬೋದು. ಯಮ್ಮನೇ ಆಟ ಆಡ್ಬಿಡ್ಬೇಕು, ಆ ಥರ ಆಟ ಆಡ್ಬೇಕು. ಯಾಕಂದ್ರೆ ನನ್ಗೆ ಯಾವಾಗಲೂ ಅಷ್ಟೇ ಥ್ರಿಲ್ಲು, ಕಂಟ್ರೋಲಿಂಗ್ ಸ್ಕಿಲ್ ಜಾಸ್ತಿ ಇದೆ. ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಗೈಸ್ ನನ್ನ ಗಾಡಿ ಸೌಂಡ್ ಯಾವ ಥರ ಹೋಗ್ತಾ ಇರುತ್ತೆ ಯಾವಾಗಲೂ ಹೋದ್ರೆ ನಾನು ಅಂತ ನೋಡ್ತಾ ಇರ್ಬೋದು ಯಾವ ರೇಂಜಲ್ಲಿ ನಿಲ್ಸಿದ್ದೀನಿ. ಅಂದರೆ ನಾನು ಹೇಳ್ಕೊಳಲ್ಲ ಜಾಸ್ತಿ, ಯಾಕಂದರೆ ನಾನು ಓಡಿಸೋದು ಈ ಥರ ಅಂತ ಏನು ದೊಡ್ಡ ಇದು ಅಂತ ಅಲ್ಲ. ಅಂತಿದೆ ಇಲ್ಲಿ ಇತ್ತು, ಈ ಕಡೆ ತೋರಿಸಿ ಮೀಟರ್ ತೋರಿಸಿ. ನೋಡಿ ಇಲ್ಲಿ ಇವಾಗ ಜಸ್ಟ್ ಹಿಂದೆ ತೋರಿಸಿ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ನೋಡ್ಬೋದು. ಇವಾಗ ಜಸ್ಟ್ ಎಷ್ಟು 19 ಏನೋ ಹೋಗ್ತಾ ಇದೆ. ಇನ್ನೊಂದು 5 ನಿಮಿಷಕ್ಕೆ ನಮ್ಮ ಸ್ವಪ್ನ ಆಟ ಆಡ್ತೀನಿ ಅಷ್ಟೇ. ಆಟ ಆಡೋದ್ರಲ್ಲಿ ಒಂಥರ ಮಜಾ ಜಾಸ್ತಿ. ಇನ್ನೊಂದು ಮಜಾ ಗೈಸ್ ಇವಾಗ ಸ್ಟಾರ್ಟ್ ಆಯಿತು. ಇಷ್ಟೊತ್ತು ನಾನು ನೋಡ್ಕೊಂಡಿಲ್ಲ. ಇಲ್ಲಿ ನೋಡ್ಬೋದು 4 ಇಂಡಿಕೇಟರ್ ಹಾಕಿಲ್ಲ ಇಷ್ಟೊತ್ತು, ಈಗ ಹಾಕಿದ್ದೀನಿ ಈಗ. ಸೊ ಮನೆಗೆ ಹೊರಡೋ ಟೈಮು. ಸೊ ಗೈಸ್ ಏನಿಲ್ಲ, ಇವತ್ತಿನ ಸಂಡೇ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀನೇನು ಹೇಳ್ತೀಯ ಭುವನ್? ಸೂಪರ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಕಂಟೆಂಟಾಗಿ ಒಂದೊಂದು ಥರ ರೈಡು, ನಾರ್ಮಲಿ ಬಾಯ್ಸ್ ಯಾವ ಥರ ಅನ್ನೋದನ್ನು ಒಂದೊಂದು ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಅಂದರೆ ನನಗೆ ಕಮ್ಮಿ ಅಂದರೆ ಟೈಮ್ ಸಿಗೋಲ್ಲ, ಅದರಲ್ಲೂ ನನಗೆ ಏನಾಗುತ್ತೋ ಅದನ್ನು ಮಾಡಿ ತೋರಿಸ್ತೀನಿ. ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ.